ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಮ್ಮು ರೆಡ್ಡಿ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತು ತುಂಬಾ ಬೆಳಗ್ಗೆ ಬೇಗನೆ ಎದ್ದು ನಾವು ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂದರೆ ಊರಿಗೆ ಹೊರಡ್ತಾ ಇದ್ದೀವಿ. ತುಂಬಾ ದಿಢೀರಾಗಿ ಏನು ಅಷ್ಟೊಂದು ದಿಢೀರಾಗಿ ಏನು ಪ್ಲ್ಯಾನ್ ಆಗಿಲ್ಲ. ಓಕೆ, ಒಂದು ಸ್ವಲ್ಪ ದಿನ ಪ್ಲ್ಯಾನ್ ಆಗಿತ್ತು ಹೋಗೋದಾ ಬೇಡವಾ ಅಂತ. ಆ್ಯಕ್ಚುಲಿ ರಕ್ಷಿತ್ ಹೋಗ್ತಾಯಿದ್ರು, ಬಟ್ ನನ್ನ ಗ್ಯಾರಂಟಿ ಇರಲಿಲ್ಲ ಹೋಗೋದು. ಬಟ್ ನಾನು ಕೂಡ ಓಕೆ ಹೊರಟೆ. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ನಾವು ಹೋಗ್ತಾ ಇರೋದು ತಿಮ್ಲಾಪುರಕ್ಕೆ ಹೋಗ್ತಾ ಇದ್ದೀವಿ. ಸೊ ಮೆಜೆಸ್ಟಿಕ್ಕಿಗೆ ಬಂದ್ವಿ. ರಕ್ಷಿ ಅಲ್ಲಿ ಟಿಕೆಟ್ ತೊಗೊಂಬರಕ್ಕೆ ಹೋಗಿದ್ದೇನೆ. ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಲಗೇಜ್ ನೋಡಿ ಹೆಂಗಿದೆ. ಆ್ಯಕ್ಚುಲಿ ಇದರಲ್ಲಿ ಏನೇನೋ ಸಿಕ್ಕಾಪಟ್ಟೆ ಇದ್ದಾವೆ. ನಾನೇ ಒಂದಿಷ್ಟು ಲಗೇಜ್ ಮಾಡ್ಕೊಳ್ಳೋಕ್ಕಾಗ್ದೇನೆ. ಸೊ ನಾನು ಈ ಸರಿ ವ್ಯಾನಿಟಿ ಬ್ಯಾಗ್ ಅದೆಲ್ಲ ತೊಗೊಳ್ಳಿಲ್ಲ. ಜಸ್ಟ್ 2 ಬ್ಯಾಗ್ಸ್ ಅಷ್ಟೇ ಆಗಿದೆ. 4 ಡೇಸ್ ಹೋಗ್ತಾ ಇದ್ದಿತ್ತು. ತುಂಬ ದಿನ ಆಗಿತ್ತಲ್ವ ಹೋಗಿರಲಿಲ್ಲ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಅಷ್ಟೇ. ನಮ್ಮ ಟ್ರೈನ್ ಬಂದು 5 ಗಂಟೆಗೆ ಏನೋ ಇದೆ ಟ್ರೈನು. ಸೊ ಅಲ್ಲಿ 8 ಗಂಟೆಗೆ ರೀಚ್ ಆಗ್ಬೋದೇನೋ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಇವಾಗ ಆ ಕಡೆಗಿರ್ಬೇಕು, ಆ ಕಡೆಗಿರ್ಬೇಕು. ಕ್ಲೋಸ್ ಆಗಿದೆ ಅಂದರೆ ಆ ಕಡೆಗೆ ಅಲ್ಲಿ ಗೊತ್ತಿಲ್ಲ, ಕೇಳಿ. ನಾನು ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ತಿದ್ದಲ್ವ, ಸಡನ್ನಾಗಿ ನಾನು ಭಯ ಬಿದ್ದುಬಿಟ್ಟೆ. ಅದ್ರಲ್ಲಿ ಬೇರೆ ನಾನು ಕೆಳಗಡೆ ನಿಲ್ಲಿಸು ಅಂತ ಹೇಳಿದ್ದೆ ನನ್ನ ಗಂಡನಿಗೆ. ಮೇಲ್ಗಡೆ ಇಟ್ಬಿಟ್ಟು ಇದು ಮೆಜೆಸ್ಟಿಕ್ಕು ನಿಂತ್ಕೋ ಹಂಗೆ ಅಂತೇಳಿ ಎದುರಿಸ್ಬಿಟ್ಟು ನಾನು ಭಯನೇ ಪಟ್ಬಿಟ್ಟೆ ಸಡನ್ನಾಗಿ. ಸೊ ನಾನೇನೋ ಹೇಳ್ತಾ ಇದ್ದೆ, 5 ಗಂಟೆ ಟ್ರೈನು 8 ಗಂಟೆಗೆ ರೀಚ್ ಆಗುತ್ತೆ. ಆ್ಯಕ್ಚುಲಿ ನನಗೆ ಈ ಟೈಮಲ್ಲಿ ಇವಾಗ ಪಡ್ಡು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಅಂತ ಚಳಿಗೆ ಈ ಬೆಳಗಿನ ಜಾವ ಪಡ್ಡು ಈಸ್ ಫೇವ್ರೇಟ್. ನೀನು ಏನು ಮಾಡಿದೆ ಗೊತ್ತಾ? ಇದು ಮೆಜೆಸ್ಟಿಕ್ಕು ಅಂತ ಅಲ್ಲಿ ಇಟ್ಟಿದ್ದು ಇಲ್ಲಿ ಎದುರಿಸ್ಬಿಟ್ಟು ಹೋದ್ಯಾ? ಅಲ್ಲೊಬ್ಬ ಬಂದ, ಅವನು ಅಯ್ಯೋ ಬಂದ ಅಂತ ಎದ್ರದ್ನ. ಇಲ್ಲೊಬ್ಬನು ಇದು ಸ್ಕಿಡ್ ಆಗಿಬಿಡ್ತು, ಇಲ್ಲಿ ಮಣ್ಣು ಬಿದ್ದೈತೆ ನೋಡು. ಅಲ್ಲಿ ಒಂದ್ಸರಿ ಎದ್ರದ್ನ. ಆ ಆಂಟಿ ಬಂದು ವಾಶ್ರೂಮ್ದು ಕೇಳ್ತಾ ಕಾಯ್ಸ್ ಬೇಡ, ನೀನು ಹತ್ಕೊಂಡು ಹೋಗು. ದಾವಣಗೆರೆ ಮೈಸೂರು ಏನು ಸೊ ನಾವು ಇವಾಗ ಕಡೂರಲ್ಲಿದ್ದೀವಿ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಷ್ಟೊತ್ತಿಗೆ ಬರುತ್ತೆ? ಯಾವ ಬಸ್ಸು ಇದಾ? ಅಲ್ಲಲ್ಲ, ಇದೇ ಬಂದು ನಿಲ್ತಾ ಇವಾಗ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದ ತಕ್ಷಣ ಹೋಗೋದು. 9:40 ಅಂತ. ಸೊ 9:45 ಟೈಮ್ ಆಯ್ತು ಅನಿಸುತ್ತೆ. ಆಲ್ರೆಡಿ 9:35 ಆಗಿದೆ. ಅದೇ ಬಸ್ ಬರುತ್ತೆ ನೋಡು ಪಕ್ಕ. ಎಕ್ಸ್ಪ್ರೆಸ್ ಇದ್ದಂಗಿದೆ. ಗೈಸ್ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ. ಬಂದ ತಕ್ಷಣ ಹಂಡೇಲಿ ನೀರಿತ್ತು. ಅಂದರೆ ಇವಾಗ ಒಲೆಯಲ್ಲಿ ಕಾಯಿಸ್ತಿರ್ತಾರಲ್ವ, ಬಿಸಿ ನೀರು. ಸ್ನಾನ ಮಾಡಿಕೊಂಡು ಬಂದು ಇವಾಗ ಫ್ರೂಟ್ಸ್ ತಿಂತಾಯಿದ್ದೀನಿ. ಓಕೆ, ತಿಂದ್ಕೊಂಡು ಮಲ್ಕೋತೀನಿ. ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದು. ಇವಾಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಈವ್ನಿಂಗ್ ಅಂತಂದರೆ ಸರಿಯಾಗಲ್ಲ, ಫ್ರೆಶ್ ಆಗಿ ಇವಾಗಲೇ ಫ್ರೆಶ್ ಆಗಿದೆ ಅಲ್ವಾ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಬನ್ನಿ ತೋರಿಸ್ತೀನಿ. ಅಲ್ಲಿ ಪಕ್ಕಕ್ಕೆ ಇನ್ನೊಂದು ಹೊಸದಾಗಿ ದೇವಸ್ಥಾನ ಆಗಿದೆ, ಅದನ್ನು ತೋರಿಸ್ತೀನಿ ನಿಮಗೆ. ಸಕ್ಕತ್ತಾಗಿ ಕಾಣಿಸುತ್ತೆ. ಅದೊಂದು ವೀಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಮಾಡುವಾಗಲೇ ನಾನು ನೋಡಿದ್ದೆ, ಬಟ್ ಇವಾಗ ಇನ್ನೂ ಚೆನ್ನಾಗಾಗಿರುತ್ತೆ ಏನೋ ಗೊತ್ತಿಲ್ಲ. ಬನ್ನಿ ನೋಡೋಣ. ಅದೊಂದು ಸಪ್ರೇಟಾಗಿ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ಸೊ ನೋಡಿ ಲೊಕೇಶನ್ ಹೇಗೆ ಕಾಣಿಸ್ತಾ ಇದೆ ಅಂದರೆ, ಅಲ್ಲಿ ದೂರ ಇರೋ ಅಂಥದ್ದೆಲ್ಲ ಎಷ್ಟು ಹೆಂಗೆ ಕಾಣಿಸ್ತಾ ಇದೆ ನೋಡಿ ಅಲ್ವಾ, ಗುಡ್ಡಗಳು. ಸೊ ಹೊಸದಾಗಿ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಸೊ ಅದೇ ಹೊಸದಾಗಿ ದೇವಸ್ಥಾನ ಆಗಿರೋದು. ಇದು ಮುಂಚೆನೇ ಇತ್ತು ಆಯಿತಾ. ಇದು ಕಲ್ಯಾಣ ಮಂಟಪ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಸೊ ಅದು ಹೊಸದಾಗಿ ಮಾಡಿರೋದು ಆ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಆ ದೇವಸ್ಥಾನಕ್ಕೆ ಹೋಗೋಣ. ಈವ್ನಿಂಗ್ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈವ್ನಿಂಗ್ ಒಂದ್ಸರಿ ಬರುವ ಇಲ್ಲಿ ಪ್ಲ್ಯಾನ್ ಮಾಡಿಕೊಂಡು.
ಪಕ್ಷಿ ಅಲ್ಲಿ ಬರ್ತಾ ಇದ್ದಾನೆ ಪಂಚೆ ಕಟ್ಕೊಂಡು. ಅದು ಕೂರಲ್ಲ, ಇವನು ಬಿಡಲ್ಲ, ಬಟ್ ಅಂದರೂ ಕೂರ್ಸ್ಕೊತ. ಸಕ್ಕತ್ತಾಗಿದೆ ಅಲ್ವಾ ವ್ಯೂ. ತಗೊಂಡು ಮುಚ್ಚಬಾರ್ದು ಕಣಮ್ಮ, ತೆಗಿ ಹಂಗೆ. ಸೊ ದೇವಸ್ಥಾನ ಈ ಥರ ಇದೆ. ಹಾಗೆ ಇಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿರೋ ನೇಚರ್ ಇದೆ ಅಂದರೆ ಸೂಪರಾಗಿದೆ. ಇಲ್ಲಿ ಒಂದು ಸರಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ, ಬರುವ ಓಕೆನಾ. ಆ್ಯಂಡ್ ಸುಮಾರು ತುಂಬ ಸರಿ ಬಂದಿದ್ದೀನಿ, ಬಟ್ ಕೆಳಗಡೆ ಅಲ್ಲಿ ಹೋದಾಗ ಒಂದು ಸರಿ ಅಷ್ಟೇ ಹೋಗಿರೋದು ಅನಿಸುತ್ತೆ ಆ ಕಡೆಗೆಲ್ಲ. ಮತ್ತೊಂದು ಸರಿ ಯಾವಾಗಾದರೂ ಬರುವ. ಈ ಥರ ಒಂಥರ ಪೀಸ್ಫುಲ್ ಆಗಿದೆ ಗೊತ್ತಾ. ಸ್ವಲ್ಪನೂ ಗಲಾಟೆ ಇಲ್ಲ. ನೋಡ್ಬೋದು ಪಕ್ಷಿಗಳು ಒಂದು ಚಿಕ್ಕದಾಗಿ ದೂರದಲ್ಲಿ ಎಲ್ಲೋ ಒಂದು ಕಡೆಗೆ ಸೌಂಡ್ ಮಾಡಿದ್ರೆ ಇಲ್ಲಿ ಕೇಳಿಸ್ತಾ ಇರೋ ಥರ ಇದೆ. ಈ ಥರ ಇದೆ ನೋಡಿ ನೀವು. ಇಲ್ಲೇ ಇದ್ಬಿಡೋಣ ಅನಿಸ್ತಿದೆ ಆ್ಯಕ್ಚುಲಿ. ಆ್ಯಂಡ್ ಏನು ಗೊತ್ತಾ, ಅಲ್ಲಿ ಒಂದು ಇವಾಗ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಇದು ಟೆಂಪಲ್ ಅಂತೆ, ಅಂದರೆ ಒಳಗಡೆ ಕೇವ್ ಥರ ಇದೆ ಅಂತೆ. ಸೊ ಇದಕ್ಕೆ ಒಂದು ಸ್ಟೋರಿ ಇದೆ ಅಂತೆ. ಆ ಸ್ಟೋರಿ ಏನು ಅಂತ ಒಂದಿನ ತಿಳ್ಕೊಂಡು ಹೇಳ್ತೀನಿ ನಿಮಗೆ, ಓಕೆ. ಆ್ಯಕ್ಚುಲಿ ನನಗೆ ಇವಾಗ ಒಂದು ಸ್ವಲ್ಪ ಹೊತ್ತಿಲ್ಲೇ ಪೀಸಾಗಿ ಕೂತ್ಕೋಬೇಕು ಅನಿಸ್ತಿದೆ, ಓಕೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆ. ಯಾಕಂದರೆ ಅಷ್ಟೊಂದು ಪೀಸ್ಫುಲ್ಲಾಗಿದೆ, ಸೊ ಹಾಗಾಗಿ ಆಮೇಲೆ ವೀಡಿಯೋ ಮಾಡ್ತೀನಿ. ಇವಾಗ ಇಲ್ಲಿ ಕಮಲ್ ಹೂವನ್ನ ನಾನು ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ನೀಟಾಗಿ ಕಾಣಿಸ್ತಾ ಇದೆ ನನಗೂ ಗೊತ್ತಿಲ್ಲ ನನಗೆ, ಬಟ್ ಅದು ಕಾಣಿಸ್ತಾ ಇರೋದ್ರಿಂದ ಕಮಲ್ ಹೂವು. ನಿಮಗೆ ನಾನು ತೋರಿಸ್ತೀನಿ. ಇಲ್ಲಿ ಚೈನ್ ಕೂಡ ಕಟ್ಟಿದೆ. ಈ ಮರದಲ್ಲಿ ಫುಲ್ ಚೈನ್ ಕೂಡ ಕಟ್ಟಿದೆ ನೋಡಿ. ಪೂಜೆ ಎಲ್ಲ ಆಯಿತು, ಆರಾಮಾಗಿ ಪೀಸ್ಫುಲ್ಲಾಗಿ ಒಂದು ರೌಂಡ್ ಹಾಕಿ ಇವಾಗ ರಿಟರ್ನ್ ಮನೆಗೆ ಹೋಗ್ತಿದ್ದೀವಿ. ಮನೆಗಲ್ಲ ಆ್ಯಕ್ಚುಲಿ, ನಂಗೆ ಇಲ್ಲಿ ನೋಡಿದ ತಕ್ಷಣ ಈವ್ನಿಂಗು ಇಲ್ಲಿ ಬಂದು ಒಂದು ಮಿರ್ಚಿನೋ ಮಂಡಕ್ಕಿನೋ ಮನೇಲಿ ಮಾಡ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ತಿನ್ನಬೇಕು ಅನಿಸ್ತು. ಸೊ ಅದಕ್ಕೆ ಇಲ್ಲಿ ಅಂದರೆ ಪೊಳ್ಳು ಮಂಡಕ್ಕಿ ಸಿಗಲ್ಲ, ಪೇಪರ್ ಅವಲಿಕ್ಕೆ ಆ ಥರ ಏನಾದರೂ ಸಿಗುತ್ತಾ ಅಂತ ನೋಡಿಬಿಟ್ಟು ಹೋಗೋಣ. ಆ್ಯಕ್ಚುಲಿ ನಿಮಗೆ ಗೊತ್ತಾಗ್ಬೋದು ನನ್ನ ವೀಡಿಯೋದಲ್ಲಿ ಎಷ್ಟು ಸ್ಲೋ ಆಗಿ ಮಾತಾಡ್ತಿದ್ದೀನಲ್ಲ, ಸೊ ಅಷ್ಟು ಪಿನ್ ಡ್ರಾಪ್ ಸೈಲೆನ್ಸ್ ಇದೆ. ಸೊ ಗೈಸ್, ಇಲ್ಲಿ ರೋಡಲ್ಲಿ ಹೋಗುವಾಗ ಮರ ಕಾಣಿಸ್ತು, ತೋರಿಸ್ತೀನಿ ನೋಡಿ. ಈ ಮರದಲ್ಲಿ ಅಲ್ಲ, ಈ ಮರದ ತುಂಬಾ ಫುಲ್ ಎಳೆ ಹಣ್ಣೆ ಇದ್ದಾವೆ. ನೀವು ಎಲ್ಲಿ ನೋಡ್ತೀರ ಅಲ್ಲೆಲ್ಲ ನಿಮ್ಗೆ ಅದು ಗೊತ್ತಾಗ್ತಿದೇನೋ ಇಲ್ವೋ ಗೊತ್ತಿಲ್ಲ. ಈ ಮರ ತುಂಬ ಇದೆ. ನೀನು ಎಲ್ಲೆಲ್ಲಿ ಝೂಮ್ ಮಾಡ್ತೀರಾ ಅಲ್ಲೆಲ್ಲ ಫುಲ್ ಕಾಯಿ ನೋಡು. ಇಷ್ಟೊಂದು ಫಲನಾ ಯಪ್ಪ, ಅಯ್ಯೋ ದೇವರೇ, ಮರ ತುಂಬ ಇದಾವಲ್ಲ ಇವು. ಈ ಫುಲ್ ಸೀಸನ್ ಮುಗಿತಾ ಇನ್ನೂ ಆಯ್ತಾ ಈ ಸೀಸನ್ನು? ಎಂಡಿಂಗ್ ತಾನೆ, ಎಂಡಿಂಗಿಗೆ ಇವಾಗ ಬಿಡ್ತಿದ್ದಾವೆ. ಎಂಡಿಂಗಲ್ಲಿರೋದು ಕಾಯಿ ಆಗ್ತಿದೆ ಅಲ್ಲಪ್ಪ, ಇನ್ನು ಚಿಕ್ಕವಿದಾವೆ ನೋಡು. ಒಂದು ಸ್ವಲ್ಪ ಕಸದ ಇದು ಟೇಸ್ಟ್ ಆ ಥರ ಬರುತ್ತಿದ್ದು, ಒಗ್ರು ಥರ ಬರುತ್ತೆ ಟೇಸ್ಟ್. ಯಪ್ಪ,
ಅದೇನೋ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇತ್ತು, ಏನು ಜಾಸ್ತಿ ನೇರಳೆ ಹಣ್ಣು ಈ ಸರಿ ಬಿಟ್ಬಿಟ್ಟಿದೆ, ಸೊ ಹಾಗಾಗಿ ಬರಗಾಲ ಬರುತ್ತೆ ಹಂಗೆ ಹಿಂಗೆ ಅಂತ. ಸೊ ಆ್ಯಕ್ಚುಲಿ ಇಲ್ಲಿಂದನೇ ಎಂಟ್ರೆನ್ಸ್ ಇದೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಇದು ಎಂಟ್ರೆನ್ಸ್ ಅಂತ ಆ್ಯಕ್ಚುಲಿ ನೇರಳೆ ಹಣ್ಣು ಹೂವು ಆಗಿದ್ದ ಟೈಮಲ್ಲಿ ಮಳೆ ಬರುತ್ತೆ, ಅವಾಗಲೇ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಮಳೆ ಬಿದ್ದಾಗ ನೇರಳೆ ಹಣ್ಣು ಹೂವು ಆಗುತ್ತೆ. ಆ ಹೂವು ಆದಮೇಲೆ ಮತ್ತೆ ಮಳೆ ಚೆನ್ನಾಗಿ ಬಂದರೆ ಆ ಮಳೆಗೆ ಹೂವು ಉದುರುತ್ತೆ. ಹೂವು ಉದುರಿದಾಗ ಏನಾಗುತ್ತೆ, ಫಲ ಕಡಿಮೆ ಆಗುತ್ತೆ. ಈ ಸಲ ಏನಾಗಿತ್ತು, ಆ ಟೈಮಲ್ಲಿ ಬಂದ್ಬಿಟ್ಟು ಮಳೆ ಬರಲಿಲ್ಲಲ್ಲ, ಹಂಗಾಗಿ ನೇರಳೆ ಹಣ್ಣು ಜಾಸ್ತಿ ಬಿಟ್ಟಿದ್ದಾರೆ. ಸೊ ಅದಕ್ಕೆ ಹಳಬರೆಲ್ಲ ಹೆಂಗೆ ಹೇಳ್ತಾ ಇರ್ತಾರೆ, ನೇರಳೆ ಹಣ್ಣು ಇದ್ದಿದ್ದ ಕಾಲದಾಗೆ ಬರಗಾಲ ಅಂತಂದರೆ ಆ ಟೈಮಲ್ಲಿ ಮಳೆ ಬಂದು ನೀನು ನೋಡು ಪ್ರತಿ ವರ್ಷ ಹಿಂಗಾಗೋದು. ಇಷ್ಟು ಸೀಸನ್ಗೆ ಎಲ್ಲ ಡ್ಯಾಮ್ಗಳು ಆಲ್ರೆಡಿ ತುಂಬಿರೋದು. ಗೈಸ್ ಅಗೇನ್ ನಾನು ವೀಡಿಯೋ ಮಾಡೋದನ್ನ ಮರೆತೆ. ಆ್ಯಕ್ಚುಲಿ ನಾನು ಹೇಳಿದ್ದೆ ಕಂಟಿನ್ಯೂ ಆಗಿ ವೀಡಿಯೋ ಮಾಡ್ತೀನಿ, ಲಾಗ್ ಮಾಡ್ತೀನಿ ಅಂತ. ಬಟ್ ಅದೇನೋ ಗೊತ್ತಿಲ್ಲ, ಸಡನ್ನಾಗಿ ಅದೇನಾದ್ರು ಒಂದು ಮ್ಯಾಟರ್ ಇದ್ದರೆ, ಏನಾದ್ರು ಹೇಳ್ಬೇಕು ಅನ್ನೋದಿದ್ದರೆ ಒಂದು ಲಾಗ್ ಮಾಡ್ತೀನಿ, ವೀಡಿಯೋಸ್ ಓಪನ್ ಮಾಡಿರ್ತೀನಿ. ಅದು ಬಿಟ್ಟರೆ ಕಂಟಿನ್ಯೂ ಆಗಿ ವೀಡಿಯೋ, ಈಗ ವ್ಲಾಗರ್ಸ್ ಎಲ್ಲ ಹೇಗೆ ಮಾಡ್ತಾರೆ ಗೊತ್ತಾ, ಕಂಟಿನ್ಯೂ ನೀನು ಕೂತ್ಕೊಂಡ್ಯಾ, ನಿಂತ್ಕೊಂಡ್ಯಾ, ತಿಂದ್ಯಾ, ಎಲ್ಲನೂ ವೀಡಿಯೋ ಮಾಡ್ತಾರೆ. ನಂಗೆ ಆ ಥರ ಮಾಡೋಕ್ಕೆ ಮೊಬೈಲ್ ಹಿಂಗೆ ಎತ್ತಿ ಹಿಂಗೆ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಇವಾಗ ನೀನು ಎಲ್ಲಿಗಾರು ಹೋಗ್ತಿದ್ಯಾ, ಏನೋ ಒಂದು ಇನ್ಫಾರ್ಮೇಷನ್ ಹೇಳ್ತಾ ಇದೆಯಾ, ಏನೋ ಒಂದು ತೋರಿಸ್ತಾ ಇದೆಯಾ ಅಂದಾಗ ಮಾತ್ರ ಮೊಬೈಲ್ ಹಿಂಗೆ ಎತ್ತೀನಿ ಹೊರತು, ಅದು ಬಿಟ್ಟರೆ ಕಂಟಿನ್ಯೂ ಆಗಿ ಲಾಗೇ ಮಾಡ್ತಾಯಿಲ್ಲ ನಾನು. ಮೇ ಬಿ ಅದು ಇನ್ನೂ ಬರಬೇಕು ಅನ್ಸುತ್ತೆ. ಇನ್ನೂ 3 ವರ್ಷ ಆಯ್ತಲ್ವಾ, 3 ವರ್ಷ ಆದ್ರೂ ಇನ್ನೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕು ಅನಿಸುತ್ತೆ. ಕಂಟಿನ್ಯೂ ಆಗಿ ಹಿಂಗೆ ಹಿಡ್ಕೋಬೇಕು. ನಿಜ ನಾನು ಇಷ್ಟು ಮಾಡೋದಕ್ಕೇನೆ, ಇಷ್ಟು ಮಾಡಿಬಿಟ್ಟು ಎಡಿಟ್ ಮಾಡಲಿಕ್ಕೇ 2 days once, 2 days twice ಆಗ್ತಾಯಿದ್ದೀನಿ ನಾನು ಲಾಗ್ನ. ಅಂದರೆ 2 ಸೊ ಚಲೋ ಏನಕ್ಕಂದ್ರೆ ಮನೆಗೆ ಎತ್ತಲ್ಲ ಅಂತೇಳಿ ಇದು ಬೇರೆ ಮಂಡಕ್ಕಿ ಅಲ್ಲ. ಎಸ್, ಏನು ಗೊತ್ತಾ, ಆ್ಯಕ್ಚುಲಿ ಇಲ್ಲಿ ಗಟ್ಟಿ ಮಂಡಕ್ಕಿ ಸಿಗುತ್ತೆ, ಅಂದರೆ ಸಾಲ್ಟೆಡ್ ಮಂಡಕ್ಕಿ ಸಿಗುತ್ತೆ. ನಮ್ಮ ಕಡೆಗೆ ಪೊಳ್ಳು ಮಂಡಕ್ಕಿ ಸಿಗುತ್ತಲ್ಲ, ಆ ಥರ ಸಿಗಲ್ಲ. ಬಟ್ ಇಲ್ಲಿ ಸಿಕ್ತು ಇವಾಗ. ಅದ್ರ ಜೊತೆಗೆ ಪೇಪರ್ ಅವಲಕ್ಕಿ ಒಂದು ಸಿಕ್ಕಿದೆ, 2 ಮಿಕ್ಸ್ ಮಾಡಿ ಒಂದು ಸ್ನ್ಯಾಕ್ಸ್ ಮಾಡ್ಬೋದಿತ್ತು, ಸಕ್ಕತ್ತಾಗಿರ್ತಿತ್ತು. ಇದು ಸಿಕ್ಕಿದೆ ಇವಾಗ. ಇದನ್ನು ಇವಾಗ ಬಜ್ಜಿ ಮತ್ತು ಹೆಂಗೆ ಮಾಡ್ತಾ ಇದ್ರಲ್ಲ, ನಾವು ಹುಚ್ಚಿ ಥರ ಏನೋ ಮಾತಾಡ್ತಿದ್ದಾಳೆ ಅಂತ. ಬಜ್ಜಿ ಮತ್ತು ಈ ಮಂಡಕ್ಕಿನ ಮಾಡಿಕೊಂಡು ಅಲ್ಲಿ ನಾನು ಹೇಳಿದ್ನಲ್ಲ, ಅಲ್ಲಿ ಹೋಗಿದ್ವಲ್ಲ ದೇವಸ್ಥಾನಕ್ಕೆ, ಅಲ್ಲಿಗೆ ಹೋಗ್ಬಿಟ್ಟು ಇವತ್ತು ತಿಂದು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊತಿದ್ದೀನಿ. ಸೊ ಇವಾಗ ಟೈಮ್ ಆಲ್ರೆಡಿ 2:30 ಆಗ್ತಿದೆ. ಮನೆಗೆ ಹೋಗೋಷ್ಟರಲ್ಲಿ 2:30 ಆಗುತ್ತೆ. ಒಂದು 4 o'clock ಅನ್ನೋಷ್ಟರಲ್ಲಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬಿಟ್ಟು ತಿನ್ನೋಣ, ಏನಾ? ಓಕೆನಾ? ಮಳೆ ಬಂದರೆ ಹೋಗೋಕ್ಕಾಗಲ್ಲ, ಮಳೆ ಬಂದಿಲ್ಲ ಅಂದರೆ ಹೋಗಿ. ಎಸ್, ಸ್ವಲ್ಪ ಬಂದ ತಕ್ಷಣ ರೆಸ್ಟ್ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು ಅದನ್ನು ವೀಡಿಯೋ ಮಾಡಲಿಲ್ಲ, ನಾನು ಹೇಳಲಿಲ್ವಾ. ಸೊ ಕಂಟಿನ್ಯೂ ಆಗಿ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಹಿಂಗಾಯಿತು. ಇಟ್ಸ್ ಆಲ್ರೆಡಿ ಟೈಮ್ ಆಯಿತು. ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಆ್ಯಕ್ಚುಲಿ ಇವಾಗ ನಾನು ಅಲ್ಲಿ ಯಾವಾಗಲೇ ಚುರುಮುರಿ ಅದೆಲ್ಲ ತೊಗೊಂಡಿದ್ವಲ್ಲ, ಅದನ್ನು ಇವಾಗ ಮಾಡಿಬಿಟ್ಟು ತಿನ್ನುವ. ಬಾರೋ ಇಲ್ಲ ನಿಮಿಷ. ದಟ್ಸ್ ಇಟ್ ಗಾಯ್ಸ್, ಅಷ್ಟೇ, ಏನಿಲ್ಲ. ಮತ್ತೆ ಗಾಯ್ಸ್, ನಾವಿವಾಗ ಇಷ್ಟು ಕತ್ಲಿದೆ, ಲೈಟ್ ಇಡಿ ನೋಡಿ, ಕತ್ಲು, ಫುಲ್ ಕತ್ಲು, ವಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಕತ್ಲಿದೆ ಅಂತ ತೋರಿಸ್ಬೇಕಾದ್ರೆ ನೀನು ಲೈಟ್ ಹಾಕಿ ತೋರಿಸ್ತಾರೆ ನೋಡು, ಕತ್ಲಿದೆ ಅಂತ, ಫುಲ್ ಕತ್ಲಿದೆ ಅಂತ. ಅಲ್ಲೊಂದು ಎಂಟ್ರೆನ್ಸಿಗೆ ಒಂದು ಮನೆ ಇದೆ, ಅದು ಬಿಟ್ಟರೆ ಇದು ಲೈಟೇ ಆಗುತ್ತೆ ಅಲ್ಲ ನಮ್ಮದು. ಇವಾಗ ಕಾಣಿಸುತ್ತೆ ನೋಡಿ, ಫುಲ್ ಕತ್ಲು. ಈ ಟೈಮಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಅಯ್ಯಪ್ಪ. ಸೊ ವಾಕ್ ಮಾಡಿಕೊಂಡು ಒಂದು ಸ್ವಲ್ಪ ಹೋಗಿ ಊಟ ಮಾಡಿ ಮತ್ತೆ ಮಲ್ಕೊಂಡ್ಬಿಡ್ತೀವಿ. ಮಂಡಕ್ಕಿ ಮಾಡಿದ್ದೆ, ಮಂಡಕ್ಕಿ ತಿಂದು ಆ ವಿಡಿಯೋನೂ ಮಾಡಲಿಲ್ಲ. ಇವತ್ತೇನು ಎಲ್ಲ ವೀಡಿಯೋ ಮಾಡದೇ ಇರೋದನ್ನು, ವೀಡಿಯೋ ಯಾವುದು ಮಾಡಿಲ್ವೋ ಮಾಡದೇ ಇರೋದನ್ನು ಇನ್ನೊಂದು ಕ್ಲಿಪ್ಪಲ್ಲಿ ಹೇಳೋದೇ ಆಗೈತೆ, ವೀಡಿಯೋ ಮಾಡಿಲ್ಲ ಅಂತ. ಅಯ್ಯೋ, ಏನೂ ಮಾಡಲಿಲ್ಲ ವೀಡಿಯೋನ, ಬರೀ ಇದೇ ಆಯಿತು ಹೋಗತ್ಲೆ. ಗೈಸ್, ನಾನು ಏನು ಹೇಳ್ತಿದ್ದೆ ಗೊತ್ತಾ, ಆ್ಯಕ್ಚುಲಿ ಇಲ್ಲೊಂದು ಅನುಭವ ಆಗಿದೆ ಅಂತೆ. ಕರಡಿ ಚಿರತೆ ಅದೆಲ್ಲ ಬಂದಿದೆ ಅಲ್ವಾ. ಸೊ ಅದಕ್ಕೆ ನಾನು ಹೇಳಿದೆ, ನಾವು ಇಬ್ಬರು ನಡ್ಕೊಂಡು ಹೋಗ್ತಿದ್ದೀವಲ್ಲ, ಕರೆಂಟ್ ಬೇರೆ ಹೋಗ್ಬಿಟ್ಟೈತೆ. ಕರಡಿ ಬಂದರೆ ಏನು ಮಾಡ್ತೀಯಾ ಅಂತ ಕೇಳ್ತಿದ್ವಿ. ಇಲ್ಲೆಲ್ಲರೂ ಬಂದು ಹಂಗಲ್ಲ, ಇಲ್ಲೆಲ್ಲ ಹೊಚ್ಕೊಂಡು ಕೂತಿತ್ತು ಅಂತ ಬಂದುಬಿಟ್ಟು ಸಡನ್ನಾಗಿ, ನಿನಗೆ ಅವತ್ತು ಹಿಂಗೆ ಹಿಡ್ಕೊಂಡು ಕೂತಿತ್ತು ಅಂದಿದ್ದೆಲ್ಲ, ನೀನು ಯಾರನ್ನ ಹಿಡ್ಕೊಂಡು ಕೂತಿತ್ತು ಅಂದಿದ್ದೆ, ಹಿಂಗೆ ಹಿಡ್ಕೊಂಡು ಕೂತಿತ್ತು ಅಂತ ಅಂದಿದ್ದೆಲ್ಲ. ಸೊ ಹಂಗೆ ಏನಾದ್ರು ಆಗ್ಬಿಟ್ರೆ ಅಂತ ಕಷ್ಟ. ಬನ್ನಿ ಹೋಗೋಣ, ಸಾಕು.
ತಿರುಗು 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 ಈ ಕಡೆ ಬಾ. ಸೊ ರಿಟರ್ನ್ ಹೋಗ್ತಾ ಇದ್ದೀವಿ. ಇನ್ನು ಇವಾಗ ಇದು ಫುಲ್ 1 ಕಿಲೋಮೀಟ್ರ್ ಆಯಿತಾ? ಒಂದು 100 ಮೀಟ್ರ್ ಕಮ್ಮಿ ಐತಿ. ಹಾಂ ಅಷ್ಟೇ. ಸೊ ಇವಾಗ ನಾವು ಅರ್ಧ ಕಿಲೋಮೀಟ್ರ್ ಬಂದ್ವಿ ಅಲ್ವಾ? ಇದು ಕೊರ್ರನ್ನ ಸೌಂಡ್ ಹೆಂಗೆ ಕೇಳುತ್ತೆ ನೋಡು. ಹೌದು. ಲೈಟ್ ಆಫ್ ಮಾಡಿ ಹಂಗೆ ವಿಡಿಯೋ ಮಾಡಬೇಕು. ಏನು ಬೇಕಾಗಿಲ್ಲ, ಬಾ ಬೇಗ. ಲೈಟ್ ಆಫ್ ಮಾಡಿ ಅಲ್ಲಿ ಯಾವುದೋ ಒಂದು ಬೈಕ್ ಬಂತು. ನಂಗೆ ಭಯ ಆಗ್ತೈತೆ, ನಾನು ಇನ್ನು ವಿಡಿಯೋ ಮಾಡ್ತಿದ್ದೀನಿ, ಇವನು ಒಬ್ಬ ಅತ್ಲಾಗೆ. ಇಷ್ಟು ಕತ್ಲಲ್ಲಿ ನಡ್ಕೊಬಂದರೆ ಭಯ ಆಗಲ್ವ ಮತ್ತೆ? ಇದು ಎಷ್ಟು ಸ್ಲೋ ಆಗಿ ಮೂವ್ ಆಗ್ತಿದೆ ನೋಡಿ. ಇದು ಎಷ್ಟು ಸ್ಲೋ ಆಗಿ ಮೂವ್ ಆಗ್ತಿದೆ. ಯಾರಾದ್ರು ಕಾಲಿಟ್ಬಿಟ್ರೆ ಕತ್ಲಲ್ಲಿ ಸದೋಗುತ್ತೆ. ಇಲ್ಲಿ ಆಲ್ರೆಡಿ ಸದೋಗಿ ಬಿದ್ದೋಯ್ತಿ ಅಷ್ಟೇ ಅಲ್ವಾ? ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಮ್ಮುರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಎಷ್ಟಾಗಿದೆ ಗೊತ್ತಾ? 10:30 ಆಗಿದೆ. ಆ್ಯಕ್ಚುಲಿ ಇವತ್ತು ನಾನು ಎಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಅಂದರೆ ಕುಂಕನಾಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ನಾನು ಮತ್ತು ನಮ್ಮ ಅತ್ತೆ ಒಂದು ಬೈಕಲ್ಲಿ ಹೋಗ್ತೀವಿ. ರಕ್ಷಿ ಬಸ್ಸಲ್ಲಿ ಬರ್ತಾರೆ. ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಅಷ್ಟೇ ಇರೋದು ಅಂದ್ಕೋತೀನಿ ನಾನು. 4 ಕಿಲೋಮೀಟ್ರ್ ಇದೆ. ಸೊ 5 ನಿಮಿಷದಲ್ಲಿ ಹೋಗ್ಬಿಡ್ಬೋದು ಅಷ್ಟೇ. ಓಕೆ, ಸೊ ಅದಕ್ಕೆ ರೆಡಿ ಆಗಿದ್ದೀನಿ. ಲೆಟ್ಸ್ಕೊ ಹೋಗೋಣ. ಆ್ಯಂಡ್ ಆಲ್ಸೋ ಇವತ್ತು ಒಂದು ಜಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಸರ್ಪ್ರೈಸ್ ಆಗಿತ್ತು. ಆ್ಯಂಡ್ ಅದು ಸಪ್ರೇಟಾಗಿ ಒಂದು ಲಾಗಲ್ಲಿ ಬರುತ್ತೆ. ಓಕೆನಾ? ಆ್ಯಂಡ್ ಮತ್ತಿನ್ನೇನು, ಟಿಫಿನ್ ಆಯಿತು, ಎಲ್ಲ ಆಯಿತು. ಇವಾಗ ಅಲ್ಲಿಗೆ ಹೋಗಬೇಕು. ಹೊರಟಿ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಬನ್ನಿ ಹೋಗುವ. ಮಾತಾಡಿ. ಸೊ ಇವಾಗ ನಾವು ಕುಂಕನಾಡಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ತವ್ರ ಮನೆ ಅಲ್ಲ ನಮ್ಮ ಅತ್ತೆ ತವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಅಜ್ಜಿಗೆ ಜಾಮೂನ್ ತಿನ್ನಿಸಿ ಬರೋದು. ಇವತ್ತು ಅದೊಂದೇ ಇರೋದು. ನಾಳೆ ಫಂಕ್ಷನ್ ಇದೆ, ಒಂದು ಕಡೆಗೆ ಹೋಗಬೇಕು. ಸೊ ಅಲ್ಲಿಗೆ ಹೋಗೋಣ. ಆ್ಯಂಡ್ ಮತ್ತಿನ್ನೇನು, ಇಲ್ಲಿ ಒಂದಿಷ್ಟು ಫೋಟೋ ಹಾಕಿದ್ದೀನಿ, ತೋರಿಸ್ತೀನಿ ನೋಡಿ. ಇದು ರಕ್ಷಿ ಫೋಟೋ ಸಿಂಗಲ್ ಆಗಿದೆ. ಲಾಸ್ಟ್ ಟೈಮ್ ಮಾಡಿಸಿದ್ದೆ ಅಲ್ವಾ, ಅದ್ರದ್ದೇ ಅದು. ಸೊ ಹಿಂಗಿದೆ. ನನಗೆ ಆ್ಯಕ್ಚುಲಿ ಇಲ್ಲಿ ಯಾವ ಥರ ಹಾಕಬೇಕು ಅಂತಿದೆ ಅಂದರೆ, ಇಲ್ಲಿ ಹಿಂಗೆ ಸ್ಟೇರ್ ಕೇಸ್ ಬಂದಿದೆ ಅಲ್ವಾ. ಸೊ ಈ ಫೋಟೋ ಒಂಚೂರು ಮೇಲ್ಗಡೆ ಅಂದರೆ ಸ್ಟೆಪ್ ಈ ಥರ ಹೈಯರ್ ಸ್ಟೆಪ್ ತನಕ ಹಿಂಗೆ ಬರಲಿ ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ಪ್ಲ್ಯಾನ್ ಇದೆ ಆ್ಯಕ್ಚುಲಿ. ಸೊ ಒಂದಿಷ್ಟು ಫೋಟೋಸ್ಗಳು ಆಗೋಕ್ಕೆ ಸ್ಟಾರ್ಟ್ ಆದರೆ ನೆಕ್ಸ್ಟು ಹಿಂಗೆ ಹಾಕೊಂಡೋದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ಆ್ಯಂಡ್ ಆಲ್ಸೋ ಇಲ್ಲಿ ಈ ಮನೆಯದು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯಾಕೋ ಕಾಲ ಕೂಡಿ ಬರ್ತಾ ಇಲ್ಲ. ಸೊ ಯಾವಾಗ ಮಾಡೋಣ ನೋಡೋ. ಇನ್ನು ಕೆಲವು ದಿನಗಳಲ್ಲಿ ಮಾಡ್ತೀನಿ ನಾನು. ಸ್ವಲ್ಪ ದಿನ ಆದಮೇಲೆ ಮತ್ತೆ ಮಾಡ್ತೀನಿ ಅಷ್ಟೆ. ಅಲ್ಲೊಂದು ನಾಯಿ ಕೂತಿದೆ ನೋಡಿ. ಈ ನಾಯಿ ಮೇಲೆ ಒಂದು ಪಿಕ್ಚರ್ ತೆಗಿಯೋಣ ಅಂದ್ಕೊಂಡಿದ್ದೀನಿ. ಹೆಂಗೆ ಆಡುತ್ತೆ, ಹೆಂಗಿಲ್ಲ. ಇವಾಗ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಇದು ಹೆಂಗೆ ಆಡಿತ್ತು ಅಂತ ನಿನ್ನೆ ನೈಟು. ಇದ್ರದ್ದೊಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಅಲ್ಲೋಡೋದು ಪೋಸ್ ಕೊಡ್ತಿರೋದು ಇಲ್ಲೇ ನೋಡ್ತೈತೆ ಅನ್ನೋರಂಗೆ ಆಡುತ್ತೆ. ಹಾಂ, ಕಿವಿ ನಿಗರ್ಸ್ಕತ್ತು ಪಾಪ. ಅದು ಹೆಂಗೆ ಆಡುತ್ತೆ ಅಂದರೆ ಒಳ್ಳೆ ಒಂದೊಂದ್ಸರಿ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ, ಹಂಗೆ ಆಡುತ್ತೆ ಅದು. ಹೌದು ಹೌದು, ಗಲೀಜು ಮಾಡಲ್ಲ, ಕೂದಲು ಜಾಸ್ತಿ ಉದುರುತ್ತೆ. ಹಾಂ, ಸೊ ಅದು ಹಿಂಗೆ ಬಾಗ್ಲ ಹತ್ರನೇ ಕುತ್ಕೊಳ್ಳೋದು. ಬಂತು ಯಾಕೆ ಬಂತ ಗೊತ್ತಿಲ್ಲ. ತೋರಿಸ್ತೀನಿ, ಇದ್ರ ಮೇಲೆ ಒಂದು ಲಾಗ್ ಮಾಡ್ತೀನಿ ಕಂಟಿನ್ಯೂ ಆಗಿ, ನೋಡೋಣ ಅದು ಹೆಂಗೆ ಬರುತ್ತೆ ಅಂತ. ಅಯ್ಯೋ, ಕ್ಯಾಮ್ರಾ ಹಿಡ್ಕೊಬಂದು ಇದು ಓಡಾಗುತ್ತಲ್ಲ. ಸಣ್ಣ ಹುಡುಗರು ಕಾಲಲ್ಲಿ
ಎದಳ ಬರಲ್ಲ ಇಲ್ಲಿ ಎದ 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 ಮತ್ತೆ ಎದಳ ಎದ ಬಾಯಿಲೆ ಇಲ್ಲ ಇಲ್ಲ ಏಯ್ ಓತ್ ಒಳಗೆ ಬಾಯ್ಲಿ. ಏಯ್ ಹಾಂ ಇಲ್ಲ ಐತೆ ಬಾ. ಹಾಂ ಸೊ ನಾವೀಗ ಕುಂಕನಾಡಿಗೆ ಕುಂಕನಾಡಿಗೆ ಬಂದಿದ್ದೀವಿ. ಅದು ಸ್ಪೀಡಾಗಿ ಹೇಳಿದ್ರೆ ಕುಂಕನಾಡು ಅಂತ ಬರುತ್ತೆ. ವ್ಯಂಜನ್ ಮಾಡ್ಬಿಡೋದು ಇಲ್ಲ ಕುಂಕನಾಡು ವ್ಯಂಜನ್ ನಾನೇ ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ ಸೊ ಕುಂಕನಾಡಿಗೆ ಬಂದಿದ್ದೀವಿ. ಎಲ್ಲಿ ಅಷ್ಟೇ ಬರೋದು, ಊರಾಗೂ ಅಷ್ಟೇ, ಬೆಂಗಳೂರಲ್ಲೂ ಅಷ್ಟೇ ಸಿಗುತ್ತೆ ಇಷ್ಟಪ್ಪ. ಸೊ ರಕ್ಷಿ ಇವಾಗ ಬೆಳಗೂರಿಗೆ ಹೋಗ್ತಾರೆ. ಅಜ್ಜಿಗೆ ಹಾಸ್ಪಿಟ್ಲ್ ತೋರ್ಸಕ್ಕೆ. ಅಜ್ಜಿಗೆ ಹುಷಾರಿಲ್ಲ, ಕಾಲು ಸ್ವಲ್ಪ ನೋವು, ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗ್ತಿದ್ದಾರೆ. ಹೋಗಿ ಬನ್ನಿ, ಫಸ್ಟ್ ಶುಗರ್ ಟೆಸ್ಟ್ ಮಾಡಿಸು, ಆಮೇಲೆ ಅದು ಗಾಯದ ಮೇಲೆ ಗೊತ್ತಾಗುತ್ತೆ. ಹೌದೌದು ಆಗಿದೆ, ನರದ ಮೇಲೆ ಆಗಿದೆ. ಅದು ಒಂಚೂರ ತೋರಿಸೋದು ನಡೆಯೋಕ್ಕೆ ಪೇನ್ ಆಗ್ತಿದೆ ಅನಿಸುತ್ತೆ. ಉಂಡಿ ಇದೆ ಸೂಜಿ ರವೆ. ಸೊ ಇವಾಗ ಉಪ್ಪಿಟ್ಟು ಮಾಡ್ಬಿಡೋದಾ? ಉಪ್ಪಿಟ್ಟು ಮಾಡಿ ಬೋಂಡ ಮಾಡಿ. ಹಾಂ ಸರಿ ಆಯಿತು. ಉಪ್ಪಿಟ್ಟು ಮತ್ತು ಬೋಂಡ ರೆಡಿ ಮಾಡ್ತಾಯಿದ್ದೀವಿ. ಬಜ್ಜಿ ಉಪ್ಪಿಟ್ಟು ರೆಡಿ ಆಗಿದೆ, ಬಜ್ಜಿ ಆಲ್ಸೋ ರೆಡಿ. ಆ್ಯಕ್ಚುಲಿ ಇಲ್ಲಿ ತಿನ್ನೋವಂಥ ಟೇಸ್ಟು ಇವತ್ತೂ ಇಲ್ಲಿ ಟೇಸ್ಟ್ ಚೆನ್ನಾಗಿ ಬಂದಿದೆ ಗೊತ್ತಾ. ಬೋಂಡ ಇದು ನೀರಿಗೆ ಏನಾದ್ರು ನೀರಿಗೋಸ್ಕರ ಅಂತ ಏನಾದ್ರು ಇರ್ಬೋದು ಗೊತ್ತಿಲ್ಲ, ಬಟ್ ಚೆನ್ನಾಗಿ ಬಂದಿದೆ. ಇದು ಮಾಡಿದಾಗೆಲ್ಲ ಬೋಂಡ ಚೆನ್ನಾಗಿ ಬರುತ್ತೆ. ಗೈಸ್ ಮನೆಗೆ ಬಂದ್ವಿ ಇವಾಗ. ಸೊ ಬಂದು ಇವಾಗ ಟೈಮ್ 3 ಗಂಟೆ ಆಗಿದೆ ಆ್ಯಕ್ಚುಲಿ. ಸೊ ಇವಾಗ ರೆಸ್ಟ್ ಏನು ಮಾಡೋಂಗಿಲ್ಲ, ಒಂದು ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿಗೆ ಹೋಗ್ತೀವಿ. ಹೋಗ್ಬಿಟ್ಟು ಅದೊಂದು ಮಿನಿ ಟ್ರಕ್ಕಿಂಗ್ ಥರ ಇರುತ್ತೆ. ಸೊ ಹೋಗ್ಬಿಟ್ಟು ಅಲ್ಲಿ ಏನಿದೆ ಎತ್ತ ಅಂತೆಲ್ಲ ಹೇಳ್ತೀನಿ. ಅದು ಈ ವಿಡಿಯೋದಲ್ಲೇ ಬರುತ್ತಾ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತಾ ಅಂತ ಗೊತ್ತಿಲ್ಲ, ನೋಡೋಣ. ಓಕೆ ಇವಾಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿ ಅಲ್ಲಿಗೆ ಹೋಗೋಣ. ಓಕೆ